ಪ್ರಿಯ ವೀಕ್ಷಕರೇ ಹಾಗೂ ನನ್ನ ನೆಚ್ಚಿನ ಗ್ರಾಹಕರೇ, ನಿಮ್ಮೆಲ್ಲರಿಗೂ MSB ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ ಈ ಎಪಿಸೋಡಿನ ಮುಖಾಂತರ ನಾನು ರಾಮನಗರದ ಬಸವನಪುರ ಅನ್ನೋ ಗ್ರಾಮಕ್ಕೆ ಒಂದು ಐಆರ್ ರೆಫ್ರಿಜರೇಟರ್ನ ನೋಡೋದು ಬಂದಿದ್ದೆ. ಸೊ ಇಲ್ಲೊಂದು ತೊಂದರೆ ಇತ್ತು, ಕರೆಕ್ಟಾಗಿ ಕೆಳಗಡೆ ಐಸ್ ಆಗ್ತಿಲ್ಲ ಸರ್, ನೀರಿಟ್ರು ಅಂತ ಕಂಪ್ಲೇಂಟ್ ಹೇಳಿದರು. ಸೊ ಅವ್ರಿಗೆ ಗೊತ್ತಿಲ್ಲ. ತುಂಬ ಜನಕ್ಕೆ ನಿಮಗೂ ಕೂಡ ಗೊತ್ತಿರಲ್ಲ ಯಾವ ರೀತಿ ಫ್ರಿಜ್ನ ಹ್ಯಾಂಡಲ್ ಮಾಡಬೇಕು, ಈ ಥರ ಡಿಸ್ಪ್ಲೇ ಫ್ರಿಜ್ನ, ಈ ಥರ ಡಿಸ್ಪ್ಲೇ ರೆಫ್ರಿಜರೇಟರ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನಿಮಗೂ ಗೊತ್ತಿರಲ್ಲ. ಸೊ ಇವತ್ತು ಡಿಸ್ಪ್ಲೇ ಇರೋವಂಥ ರೆಫ್ರಿಜರೇಟರ್ ಐಆರ್, ಸ್ಯಾಮ್ಸಂಗ್, LG ಆಗಿರ್ಬೋದು, ಅದ್ರ ಬಗ್ಗೆ ನಾನು ಈ ಎಪಿಸೋಡ್ನ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಕೂಲಿಂಗ್ ಸಿಸ್ಟಮ್ ಇಟ್ಕೊಳ್ಳೋದು, ಯಾವ ರೀತಿ ಕೂಲಿಂಗ್ ಕಂಟ್ರೋಲ್ ಇಟ್ಕೊಳ್ಳೋದು, ಕೆಲವೊಂದು ಕನ್ವರ್ಟಬಲ್ ಫ್ರಿಜ್ ಇದೆ, ಯಾವ ರೀತಿ ಕನ್ವರ್ಟಬಲ್ ಮಾಡ್ಕೊಳ್ಳೋದು, ಕನ್ವರ್ಟಬಲ್ನ ಯಾವ ರೀತಿ ಆಫ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಎಪಿಸೋಡ್ನ ಮುಖಾಂತರ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಫೇಸ್ಬುಕ್ ಪೇಜು, ಇನ್ಸ್ಟಾಗ್ರಾಮ್ ಚಾನಲ್ ವೀಕ್ಷಣೆ ಮಾಡ್ತಾರಂಥ ವೀಕ್ಷಕರೇ ಹಾಗೂ ನೆಚ್ಚಿನ ಗ್ರಾಹಕರೇ, ದಯವಿಟ್ಟು ಬಯೋ ಮತ್ತು ಡಿಸ್ಕ್ರಿಪ್ಷನಲ್ಲಿ ನನ್ನ MSB ಸರ್ವಿಸ್ ಯೂಟ್ಯೂಬ್ನ ಲಿಂಕ್ ಇದೆ. ಲಿಂಕ್ ಓಪನ್ ಮಾಡೋ ಮೂಲಕ ಪೂರ್ತಿ ಮಾಹಿತಿನ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರಂಥ ವೀಕ್ಷಕರೇ, ನೆಚ್ಚಿನ ಗ್ರಾಹಕರೇ, ದಯವಿಟ್ಟು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಆ ಕಡೆ ಈ ಕಡೆ ಹೇಳಿದ್ದೇನೆ ಪೂರ್ತಿ ವಿಡಿಯೋ ನೋಡುವ ಮೂಲಕ ಮಾಹಿತಿನ ಅರ್ಥ ಮಾಡ್ಕೊಳ್ಳಿ. ಯಾರೋ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಕೊಡುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ, ಕೊಲೀಗ್ಸ್ಗೆ, ರಿಲೇಷನ್ಗೆ, ಫ್ರೆಂಡ್ಸ್ಗೆ ಈ ಮಾಹಿತಿನ ಕೂಡ ಹಂಚಿ ಅವರು ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಬನ್ನಿ ಹಾಗಾದ್ರೆ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ರೆಫ್ರಿಜರೇಟರ್ ಅಂತ ಇದೆ, ಇಲ್ಲಿ ಫ್ರೀಜರ್ ಬಟನ್ ಇದೆ, ಇಲ್ಲಿ ಬಂದು RF ಅಂತ ಇದೆ. RF ಅಂದರೆ ಕನ್ವರ್ಟಬಲ್ ಅಂತ ಹೇಳ್ಬಿಟ್ಟು ಇದನ್ನು ನಾವು ರೆಫ್ರಿಜರೇಟರ್ ಬೇಕಾದರೂ ಮಾಡ್ಕೋಬೋದು, ಫ್ರೀಜರ್ ಬೇಕಾದರೂ ಮಾಡ್ಕೋಬೋದು. ಸೊ ಇಲ್ಲಿ ನಾನು ರೆಫ್ರಿಜರ್ ಬಟನ್ನ ತೋರಿಸ್ತಾ ಇದ್ದೀನಿ. ರೆಫ್ರಿಜರೇಟರ್ ಬಟನ್ ಬಂದು 4ಇಂದ ನೋಡಿ 5 ಇದೆ, 6 ಆಯಿತು, ಇವಾಗ 7 ಆಯಿತು, 8 ಆಯಿತು, ಆಫ್ ಆಯಿತು. ಈಗ ಆಫ್ ಆಗಿದೆ. ಆಫ್ ಆದಮೇಲೆ ಎಲ್ಲಿಂದ ತಗೊಳುತ್ತೆ ಅಂತ ನೋಡೋಣ. ಆಫ್ ಆದಮೇಲೆ 5C ಅಂತ ತಗೊಳ್ತಾ ಇದೆ, ಆಮೇಲೆ 2ಇಂದ ತಗೊಳುತ್ತೆ. ಫಸ್ಟು ಬಂದು ರೆಫ್ರಿಜರೇಟರ್ ಕೂಲಿಂಗು 2 ಡಿಗ್ರಿಯಿಂದ ತಗೊಂಡು 7 ಡಿಗ್ರಿವರೆಗೂ ಇದೆ ನೋಡ್ಕೊಳ್ಳಿ. 3, 4, 5, 6, 7 ಆಫ್, 8 ಇದೆ, 8ವರೆಗೂ ಇದೆ, ಆಫ್. ಓಕೆನಾ? ಸೊ ರೆಫ್ರಿಜರೇಟರ್ ಬಂದು ಎಷ್ಟಿರಬೇಕಪ್ಪ ಅಂದರೆ ಮ್ಯಾಕ್ಸಿಮಮ್ ಚಳಿಗಾಲ, ಮಳೆಗಾಲದಲ್ಲಿ 3 ಅಥವಾ 4 ಇರಬೇಕು. ಸೊ ಈಗ ನಾನು ಇಲ್ಲಿ 4 ನಿಲ್ಲಿಸ್ತಾ ಇದ್ದೀನಿ. ಓಕೆನಾ? ರೆಫ್ರಿಜರೇಟರ್ ಅಂದರೆ ಏನು ಡಬಲ್ ಡೋರಲ್ಲಿ ರೆಫ್ರಿಜರೇಟರ್ ಐಸ್ ಆಗಲ್ವಲ್ಲ, ಆ ಕಂಪಾರ್ಟ್ಮೆಂಟ್ ಬಂದು 4 ಡಿಗ್ರಿ ಇರಬೇಕು. ಹಾಗಾದರೆ ಫ್ರೀಜರ್ ಬಾಕ್ಸ್ ಎಷ್ಟಿರಬೇಕು? ಫ್ರೀಜರ್ ಬಾಕ್ಸ್ 19 ನೋಡೋಣ ಲಾಸ್ಟ್ ಎಲ್ಲಿವರೆಗೂ ಇದೆ ಅಂತ. 20, 21 SF ಆಫ್ ಅಂತ ಇದೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 13ಇಂದ ಸ್ಟಾರ್ಟ್ ಆಗಿ 21 ಡಿಗ್ರಿವರೆಗೂ ಇದೆ. 13ಇಂದ ಸ್ಟಾರ್ಟ್ ಆಗಿ 21 ಡಿಗ್ರಿವರೆಗೂ ಇದೆ. ಆ್ಯಕ್ಚುಲಿ ಫ್ರೀಜರ್ ಬಾಕ್ಸ್ನ ಮಳೆಗಾಲ ಆಗ್ಬೋದು, ಚಳಿಗಾಲ ಆಗ್ಬೋದು, ಬೇಸಿಗೆಗಾಲ ಆಗ್ಬೋದು. ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ 17ರಿಂದ 19 ಒಳಗಡೆ ನಿಲ್ಲಿಸ್ಕೋಬೇಕು. 17 ಆದರೂ ನಿಲ್ಲಿಸ್ಕೋಬೋದು, ಇಲ್ಲಾಂದರೆ 18, ಇಲ್ಲ ಅಂದರೆ ಕರೆಕ್ಟಾಗಿ ಫ್ರೀಜರ್ ಆಗಬೇಕಪ್ಪ. ಫ್ರೀಜರು ಮತ್ತು ಎರಡು ಕರೆಕ್ಟಾಗಿ ಕೋಲ್ಡ್ ಆಗಬೇಕು. ರೆಫ್ರಿಜರೇಟರು, ಫ್ರೀಜರ್ ಎರಡು ನೀಟಾಗಿ ಕೋಲ್ಡ್ ಆಗಬೇಕು. ಫ್ರೀಜರಲ್ಲೂ ಐಸ್ ಆಗಬೇಕು, ರೆಫ್ರಿಜರೇಟರಲ್ಲೂ ಕೋಲ್ಡ್ ಆಗಬೇಕು. ಅಂದರೆ ಮ್ಯಾಕ್ಸಿಮಮ್ ನೀವು ಫ್ರೀಜರಲ್ಲಿ 19 ಡಿಗ್ರಿಗೆ ನಿಲ್ಲಿಸ್ಕೋಬೇಕು. ಫ್ರೀಜರ್ 19 ಡಿಗ್ರಿ, ರೆಫ್ರಿಜರೇಟರು 4. ಓಕೆನಾ? ಸೊ ಈಗ ಇಲ್ಲೇನು ಇದು ಬಂದು ಐಆರ್ ಫ್ರಿಜ್ ಆಗಿರೋದ್ರಿಂದ ಕೆಳಗಡೆ ಫ್ರೀಜರ್ ಬಾಕ್ಸ್ ಇದೆ. ಸ್ಯಾಮ್ಸಂಗ್ ಆಗ್ಬೋದು, LG ಆಗ್ಬೋದು, ಅದರಲ್ಲಿ ಮೇಲ್ಗಡೆ ಫ್ರೀಜರ್ ಬಾಕ್ಸ್ ಇರುತ್ತೆ, ಕೆಳಗಡೆ ರೆಫ್ರಿಜರೇಟರ್ ಇರುತ್ತೆ. ಸೊ ಇದರಲ್ಲಿ ಉಲ್ಟಾ ಇದೆ ಸ್ವಲ್ಪ. ಐಆರಲ್ಲೆಲ್ಲ ಆ್ಯಕ್ಚುಲಿ ಹಂಗೆ, ಈ ಕಂಪ್ನಿಲಿ ಮಾತ್ರ. ಓಕೆನಾ? ಕೆಲವೊಂದು ಕಂಪ್ನಿಲಿ ಜಾಸ್ತಿ ಮೇಲೆ ಇರುತ್ತೆ, ಇದರಲ್ಲಿ ಐಆರಲ್ಲಿ ಕೆಳಗಡೆ ಫ್ರೀಜರ್ ಬಾಕ್ಸ್ ಕೊಟ್ಟಿದ್ದಾನೆ. ಇದರಲ್ಲಿ ಸ್ವಲ್ಪ ಉಲ್ಟಾ. ಆ ಫ್ರೀಜರ್ ಬಾಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ ಕೂಲಿಂಗ್ ಕಂಟ್ರೋಲ್ ಬಗ್ಗೆ ನಾನು ಮಾಹಿತಿ ಕೊಡ್ತಿದ್ದೀನಿ, ಅದನ್ನು ತಿಳ್ಕೊಳ್ಳಿ. ಓಕೆನಾ? ನೋಡಿ, ಈಗ ರೆಫ್ರಿಜರೇಟರ್ 4 ಇದೆ, ಫ್ರೀಜರ್ ಬಂದು 19 ಇದೆ, 19 ಡಿಗ್ರಿ ಇದೆ. ಸೊ ಈಗ ನನಗೆ ಫ್ರೀಜರ್ ಬೇಕಾಗಿಲ್ಲಪ್ಪ, ಎರಡು ಕೂಡ ಇಲ್ಲಿ ಐಸ್ ಆಗಬಾರ್ದು, ಎರಡು ಕೂಡ ಒಂದೇ ಈಕ್ವಲ್ ಇರಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ 3 ಸೆಕೆಂಡ್ ಅಂತ ಕೊಟ್ಟಿದ್ದಾನೆ. ಈ 3 ಸೆಕೆಂಡ್ನ ಇಟ್ಕೊಂಡ್ರೆ ನೋಡಿ ಈ ರೀತಿ ಸಿಂಬಲ್ ಬರುತ್ತೆ. ಈ ರೀತಿ ಸಿಂಬಲ್ ಬಂದಾಗ ಕನ್ವರ್ಟಬಲ್ ಆಗಿದೆ ಅಂದರೆ ಎರಡು ಕಡೆ ಫ್ರೀಜರು, ರೆಫ್ರಿಜರೇಟರ್ ಎರಡು ಕಡೆ ಒಂದೇ ಸಮ ಕೋಲ್ಡ್ ಇರುತ್ತೆ. ಫ್ರೀಜರಲ್ಲಿ ನೀವೇನೇ ನೀರಿಟ್ರೂ ಐಸ್ ಆಗಲ್ಲ. ಐಸ್ ಕ್ರೀಮ್ ತಂದು ಇಟ್ಟರೂ ಕೂಡ ಆ ಐಸು ಕರಗಿ ನೀರಾಗೋ ಚಾನ್ಸಸ್ ಇರುತ್ತೆ. ಸೊ ಎರಡು ಒಂದೇ ಕೂಲ್ ಇರುತ್ತೆ. ಈ ಫ್ರೀಜರಲ್ಲಿ ಐಸ್ ಆಗೋದಿಲ್ಲ. ಸೊ ನಾವು ಅವಾಗ ಫ್ರೀಜರ್ ಹೋಗಿ ನಿಲ್ಸಕ್ಕೆ ಹೋದ್ರೂ ಇಲ್ಲಿ ನೋಡಿ, ನಾನು ಫ್ರೀಜರ್ ಬಟನ್ ನಂಬ್ತಾ ಇದ್ದೀನಿ ನೋಡಿ. ಫ್ರೀಜರ್ ಬಟನ್ನು ಮುಂದಕ್ಕೆ ಹೋಗಲ್ಲ. ಅವಾಗೆ 13, 14, 15, 17 ಈ ರೀತಿ ಬರ್ತಾಯಿತ್ತು. ಸೊ ಈಗ ಏನು ಹೇಳ್ತಾ ಇದೆ, ಕನ್ವರ್ಟಬಲ್ ಆಗಿದೆ. ಈ
ಇದು ಬ್ಲಿಂಕ್ ಆಗ್ತಿದೆ. ಸೊ ಹಂಗಾಗಿ ಈ ಎರಡೂ ಕೂಡ ಒಂದೇ ಈಕ್ವಲಲ್ಲಿ ಇರುತ್ತೆ. ಈ ಬಾಕ್ಸಲ್ಲಿ ಫ್ರೀಜರ್ ಬಾಕ್ಸಲ್ಲಿ ಫ್ರೀಸ್ ಆಗಲ್ಲ, ಅಂದರೆ ಐಸ್ ಕಟ್ಟಲ್ಲ. ಸೊ ಅವಾಗ ಇದನ್ನ ಯಾವ ರೀತಿ ಆಫ್ ಮಾಡ್ಕೊಳ್ಳೋದು? ತಿರ್ಗಾ ಏನು RF ಅಂತ ಈ ಬಟನ್ ಇದೆಯಲ್ಲ ಅದನ್ನು 3 ಸೆಕೆಂಡ್ ಇಟ್ಕೊಂಡ್ರೆ ಆಫ್ ಆಗುತ್ತೆ. 15 ಡಿಗ್ರಿ ಬಂದಿದೆ. ಸೊ 15 ಡಿಗ್ರಿ ಬಂದಿದ್ದು ಅದನ್ನು ಅದೇ ರೀತಿ ಬಿಡಬಾರ್ದು. ನಾನು ಆವಾಗಲೇ ಹೇಳಿದೆ 19ಕ್ಕೆ ನಿಲ್ಲಿಸ್ಕೋಬೇಕು ಅಂತ. ಜಸ್ಟ್ ನೀವು ಹೋಗಿ 19ಕ್ಕೆ ನಿಲ್ಲಿಸ್ಕೋಬೇಕು. ಈಗ ನೋಡ್ಕೋಬೋದು, ರೆಫ್ರಿಜರೇಟರ್ 4ಅಲ್ಲಿದೆ, ಫ್ರೀಝರು 19ಅಲ್ಲಿದೆ. ಸೊ ಇದು 2, 4, 19 ಅಥವಾ 3, 19 ಈಕ್ವಲ್ ಕೋಲ್ಡ್ ಇರುತ್ತೆ. ಬಂದು ಇಲ್ಲಿ ಏನು ಐಸ್ ಆಗಬೇಕು ಅದು ಐಸ್ ಆಗುತ್ತೆ, ಇಲ್ಲಿ ಏನು ಕೋಲ್ಡ್ ಆಗಬೇಕು ಅದು ಕೋಲ್ಡ್ ಆಗುತ್ತೆ. ಓಕೆನಾ? ನೀವು ಕನ್ವರ್ಟಬಲ್ ಮಾಡ್ಕೋಬೇಕು ಅಂದರೆ ಎರಡು ಒಂದೇ ಈಕ್ವಲ್ ಕೋಲ್ಡ್ ಆಗಬೇಕು, ಐಸ್ ಕಟ್ಟಬಾರ್ದು ಅಂದರೆ ಇದನ್ನು 3 ಸೆಕೆಂಡ್ ಇಟ್ಕೋಬೋದು. ನಿಮ್ಮಲ್ಲಿ ಕನ್ವರ್ಟಬಲ್ ಅಂತ ಕೆಲವೊಂದು ಸ್ಯಾಮ್ಸಂಗ್ LGಲಿ ಬಟನ್ ಮೇಲೆ ಕನ್ವರ್ಟಬಲ್ ಅಂತ ಬಂದಿರುತ್ತೆ. ಅದನ್ನು 3 ಸೆಕೆಂಡ್ ಇಟ್ಕೊಂಡ್ರೆ ಆ ರೀತಿ ಆಗುತ್ತೆ ಅಂತ ಅದರಲ್ಲೇ ಇರುತ್ತೆ. ಸೊ ಆ ರೀತಿ ಆಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋದಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾನೆ ಇರುತ್ತೆ. ಮೊಬೈಲ್ ನಂಬರ್ಗೆ ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿ ತಿಳ್ಕೋಬಹುದು ಅಂತ ಹೇಳ್ತಾ, ದಯವಿಟ್ಟು ಹೊಸಬ್ರು ನನ್ನ ಚಾನಲ್ ವೀಕ್ಷಣೆ ಮಾಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.